ಸಿಟಿಯ ಒಂದು ದೊಡ್ಡ ಜೈಲಲ್ಲಿ ಒಬ್ಬ ಕೈದಿ ಸತ್ತೋಗ್ತಾನೆ. ಇದನ್ನ ಕೇಳಿ ಮೆಹುಲ್ ಆ ಜಾಗಕ್ಕೆ ಹೋಗ್ತಾನೆ. ಜೈಲಿಗೆ ಹೋಗಿ ನೋಡ್ಬೇಕಾದ್ರೆ ಕೈದಿ ನೆಲದಲ್ಲಿ ಸತ್ತು ಬಿದ್ದಾನೆ. ಅವನ ಕೈಯಲ್ಲಿ ಒಂದು ಗನ್ ಇದೆ. ಮೆಹುಲ್ ಆ ಕೈದಿಯನ್ನ ಸರಿಯಾಗಿ ನೋಡ್ತಾನೆ. ಇದು ಸೂಸೈಡ್ ಅಲ್ಲ, ಮರ್ಡರ್ ಅಂತ ಗೊತ್ತಾಗುತ್ತೆ. ಹೇಗೆ ಲಾಜಿಕಲ್ ಆರ್ಮಿ? ನೀವು ಹೇಳ್ತೀರಾ ಮೆಹುಲ್ಗೆ ಏನಕ್ಕೆ ಈ ರೀತಿ ಅನಿಸ್ತು ಅಂತ? ಇದು ಮರ್ಡರ್. ಕೈದಿ ಬಲಗೈಯಲ್ಲಿ ಪಿಸ್ತೂಲ್ ಇದೆ, ಆದ್ರೆ ಗುಂಡು ಬಿದ್ದಿದ್ದು ಎಡಬದಿಯಲ್ಲಿ. ಅಂದ್ರೆ ಇವನ ಕೊಂದು ಯಾರೋ ಕೈಗೆ ಗನ್ ಅನ್ನ ಕೊಟ್ಟಿದ್ದಾರೆ. ಜೈಲಿ ಇವನ ಕೈಯಲ್ಲಿ ಪಿಸ್ತೂಲ್ ಹೇಗ್ ಬಂತು? ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಮೆಹುಲ್ ಜೈಲ್ನ ಎಲ್ಲ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡ್ತಾನೆ. ಆದ್ರೆ ಅವನಿಗೆ ಯಾರು ಕೂಡ ಸಿಗೋದೇ ಇಲ್ಲ. ರಾತ್ರಿ ಯಾರು ಕೂಡ ಒಳಗಡೆ ಬಂದೇ ಇಲ್ಲ, ಯಾರು ಕೂಡ ಹೊರಗಡೆ ಹೋಗಿಲ್ಲ. ಈ ಕೈದಿ ಹತ್ರ ಯಾರು ಕೂಡ ಬಂದೇ ಇಲ್ಲ. ಇವನ್ನ ಯಾರು ಕೊಂದಿದ್ದು? ಮರ್ಡರ್ ಹೇಗಾಯ್ತು? ವೆರಿ ಇಂಟ್ರೆಸ್ಟಿಂಗ್. ಮೆಹುಲ್ ಗನ್ನ ಫಿಂಗರ್ ಪ್ರಿಂಟ್ ನ ತಗೋತಾನೆ. ಅದನ್ನ ಡಾಕ್ಟರ್ ಸಂಜನಾಗೆ ಕಳಿಸ್ತಾನೆ. ಆವಾಗ ಮೆಹುಲ್ಗೆ ಮತ್ತೊಂದು ಕಾಲ್ ಬರುತ್ತೆ. ನಗರದ ಇನ್ನೊಂದು ಜೈಲಲ್ಲೂ ಕೂಡ ಸಾವು ಉಂಟಾಗುತ್ತೆ. ಮೆಹುಲ್ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಕೈದಿನ ಚಾಕುವಿಂದ ಕುಂದಿರ್ತಾರೆ. ಅವನು ಸೆಲ್ನ ಒಳಗಡೆ ಕೂತ್ಯಾನೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ಕೈದಿ ಜೊತೆ ಇನ್ನೂ 2 ಕೈದಿ ಇದ್ದಾರೆ. ನೀವು ಡೆಡ್ ಬಾಡಿನ ನೋಡಿ ಹೇಳ್ತೀರಾ ಇದು ಮರ್ಡರಾ ಅಥವಾ ಸೂಸೈಡಾ ಅಂತ? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಚಾಕು ಹಿಂದಕ್ಕೆ ಎರ್ದ್ಯಾರೆ. ಯಾವ ಕೂಡ ತಾವಾಗಿ ಹಿಂದಕ್ಕೆ ಚುಚ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಂದ್ರೆ ಇದು ಮರ್ಡರ್. ಮೆಹುಲ್ ಚಾಕುನ ಫಿಂಗರ್ ಪ್ರಿಂಟ್ ಅನ್ನು ಕೂಡ ತಗೋತಾನೆ. ಅದನ್ನ ಡಾಕ್ಟರ್ ಸಂಜನಾ ಬಳಿ ಕಳಿಸ್ಕೊಡ್ತಾನೆ. ಮೆಹುಲ್ ಅವ್ರ ಜೊತೆಗಿರೋ ಕೈದಿ ಹತ್ರ ಕೇಳ್ತಾನೆ, ಈ ಮರ್ಡರ್ ಬಗ್ಗೆ ನಿಮ್ಗೇನ್ ಗೊತ್ತು? ಕೈದಿ ಹೇಳ್ತಾನೆ, ಸರ್ ರಾತ್ರಿಲಿ ಚಾಕು ಇರಲಿಲ್ಲ, ಆದ್ರೆ ನಾವು ಬೆಳಗ್ಗೆದು ನೋಡ್ಬೇಕಾದ್ರೆ ಇವನು ಸತ್ತೋ ಬಿದ್ದಿದ್ದ. ನಾವೇನೂ ಮಾಡಿಲ್ಲ ಸರ್. ಮೆಹುಲ್ ಅಲ್ಲಿನ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಇಲ್ಲೂ ಕೂಡ ಸೇಮ್, ಯಾರು ಕೂಡ ಒಳಗಡೆ ಬಂದಿಲ್ಲ, ಯಾರು ಕೂಡ ಹೊರಗಡೆ ಹೋಗೇ ಇಲ್ಲ. ಇದು ಯಾರು ಮಾಡಿದ್ದು? ಈ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಮೆಹುಲ್ ಜೈಲರ್ ಬಳಿ ಹೋಗಿ ಕೇಳ್ತಾನೆ, ರಾತ್ರಿ ಯಾರಾದ್ರೂ ಜೈಲಿಗೆ ಬಂದಿದ್ರಾ? ಅದಕ್ಕೆ ಜೈಲರ್ ಹೇಳ್ತಾನೆ, ನಾ ಮುಂದೆ ಯಾರು ಬಂದಿಲ್ಲ, ಆದ್ರೆ ಬಾಗ್ಲು ಒಡ್ದ್ಯಾರೆ, ಅಂದ್ರೆ ಯಾರೋ ಖಂಡಿತ ಬಂದ್ಯಾರೆ. ಆವಾಗ ಡಾಕ್ಟರ್ ಸಂಜನಾ ಕಾಲ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ಮೊದಲು ಸಿಕ್ಕ ಪಿಸ್ತೂಲ್ನ ಆ ಫಿಂಗರ್ ಪ್ರಿಂಟ್ ಮತ್ತೆ ಎರಡನೇದಾಗಿ ಸಿಕ್ಕ ಆ ಚಾಕುನಲ್ಲಿದ್ದ ಆ ಫಿಂಗರ್ ಪ್ರಿಂಟ್ ಎರಡು ಕೂಡ ಸೇಮ್ ಇದೆ. ಅದು ಹೇಗ್ ಸಾಧ್ಯ? 2 ಮರ್ಡರ್ 2 ಕಡೆ. ಅವನು ಜೈಲಿಂದ ಹೆಂಗ್ ಹೋದ? ಸಿಸಿಟಿವಿಲಿ ಕಾಣ್ತಾ ಇಲ್ಲ ಹೇಗೆ? ಮೆಹುಲ್ 2 ಕೈದಿಯ ಬಯೋಡಾಟಾವನ್ನ ತೆಗಿತಾನೆ. ಅದರಲ್ಲೂ ಗೊತ್ತಾಗುತ್ತೆ 2 ಕೈದಿ ತನ್ನ ವೈಫನ್ನ ಮರ್ಡರ್ ಮಾಡಿದ್ದಾರೆ. ಆ ಮರ್ಡರ್ಗೋಸ್ಕರ ಇವರು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಆವಾಗ 3ನೇ ಜೈಲಿಂದ ಕಾಲ್ ಬರುತ್ತೆ. ಅಲ್ಲೂ ಕೂಡ ಒಂದು ಮರ್ಡರ್ ಆಗಿದೆ. ಅವನು ಕೂಡ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಾನೆ. ಅವನು ತನ್ನ ತಮ್ಮನನ್ನ ಕೊಂದಿದ್ದು. ಮೆಹುಲ್ ಚೆಕ್ ಮಾಡ್ತಾನೆ, ನಗರದಲ್ಲಿ ಈಗ ಒಂದೇ ಒಂದು ಜೈಲ್ ಮಾತ್ರ ಉಳಿದಿದೆ. ಮೆಹುಲ್ ತನ್ನ ಕಾರನ್ನ ತಗೊಂಡು ಆ ಜೈಲಿಗೆ ಅವನು ಹೋಗ್ತಾನೆ. ಜೈಲರ್ ಹತ್ರ ಹೇಳ್ತಾನೆ, ಇವತ್ತು ರಾತ್ರಿ ನಿಮ್ಮ ಜೈಲಲ್ಲಿ ಮರ್ಡರ್ ಆಗುತ್ತೆ. ಈಗ ಜೈಲಲ್ಲಿ ಎಷ್ಟು ಕೈದಿಗಳಿದ್ದಾರೆ? ಜೈಲರ್ ಹೇಳ್ತಾನೆ, ಟೋಟಲ್ 8 ಕೈದಿಗಳು. ಇದೇ ಆ 8 ಜನ. ಮೆಹುಲ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಯಾರನ್ನ ಅವನು ಕೊಲ್ತಾನೆ ಅಂತ. ಲಾಜಿಕಲ್ ಆರ್ಮಿ, ಅವರು ಯಾರಾಗಿರ್ತಾರೆ? ಅದನ್ನ ಯೋಚನೆ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ನ ಹೇಳಿ. ಕೊಲೆಗಾರ ಮರ್ಡರ್ ಮಾಡಿರೋರನ್ನ ಮಾತ್ರ ಕೊಲ್ತಾ ಇದ್ದಾನೆ. ಈ 8 ಕೈದಿಗಳಲ್ಲಿ 5 ಮಾತ್ರ ಮರ್ಡರ್ ಮಾಡಿದ್ದಾನೆ. ಖಂಡಿತ ಇದೇ ಅವನ ಮುಂದಿನ ಗುರಿಯಾಗಿರುತ್ತೆ. ಮೆಹುಲ್ ಜೈಲರ್ ಹತ್ರ ಹೇಳ್ತಾನೆ, ನೀವು ಜೈಲ್ನ 4 ಕಡೆ ಸೆಕ್ಯೂರ್ ಆಗಿ ನೋಡ್ಕೊಳ್ಳಿ. ಜೈಲಿಗೆ ಬಂದವರು ಹೋದವರು ಎಲ್ಲರನ್ನ ಸ್ವಲ್ಪ ವಿಚಾರಿಸಿ. ರಾತ್ರಿ ಆಗೋದಕ್ಕೆ ಸ್ವಲ್ಪ ಸಮಯ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ರಾತ್ರಿ ಆಗುತ್ತೆ. ಮೆಹುಲ್ ಭಯ ಪಡ್ತಾನೆ. ರಾತ್ರಿ 12 ಗಂಟೆಗೆ ಏನೋ ಒಂದು ಶಬ್ದ ಬರುತ್ತೆ. ಯಾರೋ ಗೇಟ್ನ ಓಪನ್ ಮಾಡೋ ಹಾಗೆ. ಯಾರದು? ಮೆಹುಲ್ಗಲ್ಲಿ ಯಾರು ಕಾಣೋದೇ ಇಲ್ಲ. ಮೆಹುಲ್ ಓಡೋಗಿ ಗೇಟ್ ಹತ್ರ ಹೋಗ್ತಾನೆ. ನೋಡಿದ್ರೆ ಗಾರ್ಡ್ ಅಲ್ಲಿ ಮುಚ್ಚಿ ಹೋಗಿರ್ತಾನೆ. ಯಾರೋ ಇಲ್ಲಿಗೆ ಬಂದ್ಯಾರೆ, ಅವ್ರನ್ನ ನಾನು ಕಂಡು ಹಿಡಿಲೇಬೇಕು. ಮೆಹುಲ್ ಓಡೋಗಿ ಆ ರೂಮಿಗೆ ಹೋಗ್ತಾನೆ. ಅಲ್ಲಿ ಶಿಕ್ಷೆನ ಅನುಭವಿಸ್ತಾ ಇದ್ದ ಆ ಕೈದಿಗಳನ್ನ ಅಲ್ಲಿ ಬಂಧಿಸಿರ್ತಾರೆ. ಈಗ 2 ಸೆಲ್ ಇದೆ. ಲಾಜಿಕಲ್ ಆರ್ಮಿ, ನೀವ್ ಹೇಳ್ತೀರಾ ಜೀವಿತಾವಧಿ ಶಿಕ್ಷೆನ ಅನುಭವಿಸ್ತಾ ಇದ್ದ ಆ ಕೈದಿ ಯಾವ ಕೊಠಡಿಯಲ್ಲಿ ಇದಾನಂತ? ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಆ ಕೈದಿ ಬಿ ಯಲ್ಲಿದ್ದಾನೆ. ಯಾಕಂದ್ರೆ ಅದರಲ್ಲೇ ಹೊರಗಡೆ ಸಿಸಿಟಿವಿ ಕ್ಯಾಮೆರಾವನ್ನ ಹಾಕಿದ್ದಾರೆ. ಅದು ಮೆಹುಲ ಹಾಕಿರ್ಬೇಕು. ಅವನ ಯಾರು ಕೊಲ್ಲೋದಕ್ಕೆ ಬರ್ತಾನಂತ ಕಂಡುಹಿಡಿಯೋದಕ್ಕೆ ಹಾಕಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಅದೃಶ್ಯ ಮೆಹುಲ್ನ ಕಟ್ ಹಾಕುತ್ತೆ. ಅವನ ಬಾಯಲ್ಲಿ ಟೇಪ್ ಕೂಡ ಹಾಕುತ್ತೆ. ಆ ಸೆಲ್ಲನ್ನ ಓಪನ್ ಮಾಡಿ ಒಳಗಡೆ ಹೋಗುತ್ತೆ. ತನ್ನ ಕಣ್ಣಿಂದ ಮೆಹುಲ್ ಇದನ್ನ ನೋಡ್ತಾ ಇದ್ದಾನೆ. ಮೆಹುಲ್ನ ನಂಬಕ್ಕಾಗ್ತಾ ಇಲ್ಲ. ಅವನಿಗೆ ಕಾಣ್ದೇ ಇರೋದು ಏನು ಅಂತ. 2 ನಿಮಿಷ ಆದ್ಮೇಲೆ ಆ ಅದೃಶ್ಯ ಕೈದಿಯನ್ನ ಕೊಂದು ಹೊರಗಡೆ ಬರುತ್ತೆ. ಆದ್ರೆ ಆ ಅದೃಶ್ಯಕ್ಕೆ ತುಂಬಾ ಈಸಿಯಾಗಿ ಆ ಕೊಲೆಗಾರ ಇಲ್ಲೇ ಇದಾನಂತ ಅದಕ್ಕೆ ಹೇಗ್ ಗೊತ್ತಾಯ್ತು? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ.
ಇಲ್ಲಿ ಮೇಹುಲ್ ಒಂದು ತಪ್ಪು ಮಾಡ್ಬಿಟ್ಟ. ಅವನು ಆ ಕೈದಿ ಇದ್ದ ಅದೇ ಜಾಗಕ್ಕೆ ಹೋಗ್ತಾನೆ. ಇವನಿಂದ ಆ ದೃಶ್ಯಕ್ಕೆ ಕೈದಿನ ಹುಡುಕೋದಕ್ಕೆ ಉಪಯೋಗ ಆಯ್ತು. ಬೆಳಗಾಗುತ್ತೆ, ಪೊಲೀಸ್ ಬರ್ತಾರೆ. ಮೇಹುಲ್ನ 2 ಕೈಯನ್ನ ಅವರು ಬಿಚ್ತಾರೆ. ಮೇಹುಲ್ ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ದಾನೆ, ಇದು ಹೇಗ್ ಸಾಧ್ಯ? ಕಾಣದೇ ಇರೋ ಒಂದು ಅದೃಶ್ಯ ನನ್ ಕಣ್ಮುಂದೆ ಅದು ಹೇಗ್ ಹೋಗೋದು ಸಾಧ್ಯ? ಆವಾಗ ಮೇಹುಲ್ಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಮೇಹುಲ್ ಅಲ್ಲಿಗೆ ಹೋಗ್ತಾನೆ. ಪೊಲೀಸ್ ಮೇಹುಲ್ಗೆ ಹೇಳ್ತಾರೆ, ಪಿಸ್ತಲ್ ಮತ್ತೆ ಚಾಕುವಲ್ಲಿ ಆ ಫಿಂಗರ್ ಪ್ರಿಂಟ್ ಇತ್ತಲ್ಲ, ಆ ಫಿಂಗರ್ ಪ್ರಿಂಟ್ ಬೇರೆ ಯಾರು ಅಲ್ಲ, ಅವನು ಕೂಡ ಕೈದಿ. ಅವನ ಹೆಸರು ರಾಕಿ. ಆದ್ರೆ ರಾಕಿ ಏನಕ್ಕೆ ಕಾಣಿಸ್ತಾ ಇಲ್ಲ? ಅವನ ಹತ್ರ ಏನ್ ಶಕ್ತಿ ಬಂದಿದೆ? ಮರ್ಡರ್ ಮಾಡಿರೋನ ಏನಕ್ಕೆ ಅವನು ಕೊಲ್ತಾ ಇದ್ದಾನೆ? ವೆರಿ ಇಂಟ್ರೆಸ್ಟಿಂಗ್. ರೆಕಾರ್ಡ್ನ ಪ್ರಕಾರ ರಾಕಿ ಇಲ್ಲೇ ಇರ್ತಾನೆ. ಪೊಲೀಸ್ ಮೇಹುಲ್ಗೆ ರಾಕಿ ಅಡ್ರೆಸ್ ಕೊಡ್ತಾರೆ. ಕೊಟ್ಟಿದ್ದ ಅಡ್ರೆಸ್ ಅಲ್ಲೇ ಅವನು ಸುಮಾರು ದಿನದಿಂದ ಇದ್ದಾನೆ. ಮೇಹುಲ್ ಬೇಗ ರಾಕಿ ಮನೆಗೆ ಹೋಗ್ತಾನೆ. ನೋಡೋದಕ್ಕೆ ಇದು ಸುಮಾರು ವರ್ಷದಿಂದ ಕ್ಲೋಸ್ ಆಗಿದೆ ಅನ್ಸುತ್ತೆ, ಆದ್ರೂ ಕೂಡ ಇಲ್ಲಿಗೆ ಬಂದು ಹೋಗ್ತಾನೆ ಅನ್ಸುತ್ತೆ. ಲಾಜಿಕಲ್ ಆರ್ಮಿ ಮೇಹುಲ್ಗೆ ಏನಕ್ಕೆ ಈ ರೀತಿ ಅನ್ಸ್ತು? ಮನೆ ಪಕ್ಕದಲ್ಲಿ ಕೆಲವು ಫುಟ್ ಪ್ರಿಂಟ್ ಇದೆ. ಬರೋದು ಹೋಗೋದು ಎರಡಕ್ಕೂ ಇದೆ. ಅದು ಕೂಡ ಬಾಗಿಲು ಪಕ್ಕದಲ್ಲಿದೆ. ಅಂದ್ರೆ ಇಲ್ಲಿಗೆ ಯಾರೋ ಬಂದು ಹೋಗ್ತಾರೆ. ಮೇಹುಲ್ ಅಲ್ಲಿಗೆ ಹೋಗಿ ನೋಡ್ತಾನೆ. ಅಲ್ಲೊಂದು ಕಿಟಕಿ ಇರುತ್ತೆ. ಅಂದ್ರೆ ಈ ಕಿಟಕಿಯಿಂದ ಮೇಹುಲ್ ಒಳಗೆ ಹೊರಗೆ ಹೋಗ್ತಾನೆ ಅನ್ಸುತ್ತೆ. ಮೇಹುಲ್ ಮನೆಯ ಒಳಗಡೆ ಹೋಗ್ತಾನೆ. ಒಳಗಡೆ ತುಂಬಾ ಕ್ಲೀನ್ ಇರುತ್ತೆ. ಅವನು ಕೂಗ್ತಾನೆ, ಅದರಲ್ಲಿ ಯಾರು ಇರಲ್ಲ. ಮನೆ ವಸ್ತು ನೋಡಿ ಅವನಿಗೆ ಅರ್ಥ ಆಗುತ್ತೆ, ರಾಕಿ ಇಲ್ಲೇ ಇದ್ದಾನೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಅದು ಹೇಗೆ? ಮೇಹುಲ್ಗೆ ಅದು ಹೇಗೆ ಅರ್ಥ ಆಯ್ತು ಹೇಳ್ತೀರಾ? ಟೇಬಲ್ ನೋಡಿ, ಅರ್ಧ ಕಪ್ಪು ಚಾ ಇದೆ, ಬಿಸಿ ಇದೆ. ಅಂದ್ರೆ ರಾಕಿ ಈಗ ಚಾ ಕುಡಿತಾ ಇದ್ದಾನೆ, ಆದ್ರೆ ಕಾಣಿಸ್ತಾ ಇಲ್ಲ. ನಂಗೆ ಗೊತ್ತು ರಾಕಿ, ನೀ ಇಲ್ಲೇ ಇದೀಯಾ, ಮುಂದ್ಬಾ. ಆ ಕ್ಷಣ ಮೇಹುಲ್ ಮುಂದೆ ರಾಕಿ ಬರ್ತಾನೆ. ಇದು ಹೇಗ್ ಸಾಧ್ಯ? ನಿನಗೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಹೇಗೆ? ಎಲ್ಲ ಸಂಭವ. ನನ್ನ ಪರಿಶ್ರಮದಿಂದ ಈ ಸೈಂಟಿಫಿಕ್ ಜಾಕೆಟ್ ಅನ್ನ ಮಾಡಿದ್ದೀನಿ. ಇದನ್ನ ಹಾಕೊಂಡ್ರೆ ನಾನು ಯಾರಿಗೂ ಕೂಡ ಕಾಣೋದಿಲ್ಲ. ಆ 3 ಕೈದಿನ ಏನಕ್ಕೆ ನಿಕ್ಕೊಂದೆ? ಅವ್ರ 3 ಜನ ಕೊಲೆಗಾರರು. ಆದ್ರೆ ಅವ್ರಿಗೆ ಜೀವಿತಾವಧಿ ಶಿಕ್ಷೆ ಕೊಟ್ಟು ಬಿಡಿಸ್ತಾರೆ. ಅವರು ಬದುಕ್ತಾರೆ. ಅವ್ರು ಬದುಕಬಾರ್ದು, ಸಾಯ್ಬೇಕು. 10 ವರ್ಷದ ಮುಂಚೆ ನಮ್ಮ ಮನೆಗೆ ಕೆಲವರು ನುಗ್ಗಿ ನನ್ನ ಫ್ರೆಂಡ್ನ ಕೊಂದು ಹಾಕಿದ್ರು. ಅವತ್ತಿಂದ ಎಲ್ಲ ಕೊಲೆಗಾರರನ್ನ ಕೊಲ್ತಾ ಇದ್ದೀನಿ. ನನ್ನ ಯಾರು ಹಿಡಿಯಕ್ಕಾಗಲ್ಲ. ಇದನ್ನ ಹೇಳಿ ರಾಕಿ ಅಲ್ಲಿಂದ ಮಾಯ ಆಗ್ತಾನೆ. ಮೇಹುಲ್ ಸೈಂಟಿಸ್ಟ್ ಬುಲ್ಬುಲೆಯನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಸೈಂಟಿಸ್ಟ್ ಅಲ್ಲಿಗೆ ಹೋಗೋದಕ್ಕೆ ಒಂದು ಬುಲ್ಬುಲೆಯನ್ನ ಸೃಷ್ಟಿ ಮಾಡುತ್ತಾನೆ. ನೀವ್ ಹೇಳ್ತೀರಾ ABC-ಯಲ್ಲಿ ಯಾವ ರಸ್ತೆ ಸೈಂಟಿಸ್ಟ್ ಹತ್ರ ಹೋಗುತ್ತೆ ಅಂತ? ಚೆನ್ನಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ, ನಂಗೆ ಕಮೆಂಟ್ ಅಲ್ಲಿ ಅದನ್ನ ಹೇಳಿ. ರಸ್ತೆ ಎ ಸೈಂಟಿಸ್ಟ್ ಹತ್ರ ಹೋಗುತ್ತೆ. ಆ ರಸ್ತೆಯಲ್ಲಿ ಮೇಹುಲ್ ಸೈಂಟಿಸ್ಟ್ ಹತ್ರ ಹೋಗ್ತಾನೆ. ಸೈಂಟಿಸ್ಟ್ ಒಂದು ಕನ್ನಡಿಯನ್ನ ಕೊಡ್ತಾರೆ. ಕೆಲವನ್ನ ಪೊಲೀಸರಿಗೂ ಕೂಡ ಕೊಡ್ತಾನೆ. ಇದರಿಂದ ಮೇಹುಲ್ ರಾಕಿಯನ್ನ ಮಾತ್ರ ಅಲ್ಲ, ಅವನ ನಳನ್ನ ನೋಡಬಹುದು. ಆವಾಗ ಇನ್ಫಾರ್ಮೇಶನ್ ಸಿಗುತ್ತೆ. ಈ ನಗರದಲ್ಲಿ ಕೋರ್ಟು ಮರ್ಡರ್ ಕೇಸಿಗೆ ಒಬ್ಬನಿಗೆ ಜೀವಿತಾವಧಿ ಶಿಕ್ಷೆಯನ್ನ ಕೊಟ್ಟಿದೆ. ಅವನ ಜೈಲಿಗೆ ಕಳ್ಸಾಯ್ತು. ಮೇಹುಲ್ಗೆ ಅರ್ಥ ಆಗುತ್ತೆ, ಇವತ್ ರಾತ್ರಿ ಅವನ ಕೊಲ್ಲೋದಿಕ್ಕೆ ರಾಕಿ ಬಂದೇ ಬರ್ತಾನೆ ಅಂತ. ಮೇಹುಲ್ ಪೂರ್ತಿ ತಯಾರಾಗಿ ಜೈಲಿಗೆ ಹೋಗ್ತಾನೆ. ಕನ್ನಡಿಯನ್ನು ಹಾಕೊಂಡು ರಾಕಿಗೋಸ್ಕರ ಕಾಯ್ತಾ ಇರ್ತಾನೆ. ರಾತ್ರಿ 12 ಗಂಟೆ ರಾಕಿ ಅಲ್ಲಿಗೆ ಬರ್ತಾನೆ. ಈ ಸತಿ ಮೇಹುಲ್ಗೆ ಮತ್ತು ಪೊಲೀಸರಿಗೆ ರಾಹುಲ್ ನೆರಳು ಕಾಣುತ್ತೆ. ರಾಕಿ ಈ ಸತಿ ಬಲ್ಬ್ನ ಪಕ್ಕದಲ್ಲೇ ಇದ್ದಾನೆ. ಯಾಕಂದ್ರೆ ಬಲಗಡೆ ನೆರಳು ಬೀಳ್ತಾ ಇದೆ. ಆ ನೆರಳು ತುಂಬಾ ದೊಡ್ಡದಾಗಿದೆ. ಅಂದ್ರೆ ಅವನು ಬಲ್ಬ್ನ ಪಕ್ಕದಲ್ಲಿದ್ದಾನೆ. ರಾಕಿ ಏನಾದ್ರೂ ಮಾಡೋಕ್ಕಿಂತ ಮುಂಚೆ ಅವನ ಮೇಲೆ ಮೇಹುಲ್ ಬಲೆಯನ್ನ ಹಾಕ್ತಾನೆ. ಇದರಿಂದ ಅಲ್ಲಿ ರಾಕಿ ಸಿಕ್ಕೋಬಿಡ್ತಾನೆ. ಪೊಲೀಸರ ಸಹಾಯದಿಂದ ಮೇಹುಲ್ ರಾಕಿ ಜಾಕೆಟ್ನ ತೆಗೆದ್ಬಿಡ್ತಾನೆ. ಅವನ ಪೊಲೀಸ್ಗೆ ಕೊಟ್ಬಿಡ್ತಾನೆ. ಕೇಸ್ ಸಾಲ್ವ್. ಡಿಟೆಕ್ಟಿವ್ ಮೇಹುಲ್ ರಾಕ್ಸ್.